ನಾನು ನಿಮ್ಗೆ ಹೇಳಿದ್ನಿ ನನಗೆ ಟೈಮ್ ಬೇಕಂತ ಹೇಳಿ. ಆದರೆ ಇವಾಗ ನಾನು ಹೇಳ್ತಾ ಇದ್ದೀನಿ, ನನಗೆ ಈ ಮದುವೆ ಎಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ನನಗೆ ಈಗ ಆಲ್ರೆಡಿ ಮದುವೆ ಆಗೈತಿ. ಮದುವೆ ಆದಮೇಲೆ ನಾನು ಇನ್ನೊಬ್ಬನ ಮದುವೆ ಆಗೋದು ಅದು ಹೇಗೆ ಸಾಧ್ಯ? ಕಷ್ಟನೋ ಸುಖನೋ ಅವ್ರಿಗೆ ಹೊಡೆದ್ರು ಬಡಿದ್ರು ನಾನು ಅವ್ರ ಜೊತೆನೇ ಬದುಕಬೇಕು ಇವಾಗ. ಯಾಕಂದ್ರೆ ಅವ್ರ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ನಿಮ್ಗೆ ಚಲೋ ಹುಡುಗಿ ಸಿಗ್ತಾಳೆ, ನೀವು ಮದುವೆ ಆಗ್ರಿ. ನೋಡಿ, ಗಂಡ ಚಲೋ ನೋಡ್ಕೊಂಡಿಲ್ಲ ಅಂತ ಗಂಡ ಕಷ್ಟದಾಗದಾನ ಅಂತ ಹೇಳಿ ಇನ್ನೊಬ್ಬನ ನೋಡ್ಕೊಳ್ಳೋದು ಅಥವಾ ಇನ್ನೊಂದು ಗಂಡನ ಮದುವೆ ಆಗೋದು ತಪ್ಪಾಗ್ತತಿ. ಜೀವನ ಪರ್ಯಂತ ಬೇಕಾದ್ರೆ ನಾನು ನಮ್ಮ ಅಪ್ಪ ಅಮ್ಮ ನೋಡ್ಕೊತಾ ಇರ್ತೀನಿ ಹೊರತು, ಆದರೆ ಇನ್ನೊಂದು ಮದುವೆ ಮಾತ್ರ ಆಗಲ್ಲ. ಇದು ನಿಮ್ಗೆ ಬೇಜಾರು ಅಂತ ಅನಿಸ್ಬೋದು, ನೀವು ಬೇಜಾರು ಆಗ್ಬೋದು. ಆದ್ರೆ ಇರೋ ಸತ್ಯನ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನೇನಾದರೂ ನಿಮ್ಮನ್ನ ಮದುವೆ ಆದ್ರೆ ನನ್ನ ಎಲ್ಲರೂ ತಪ್ಪಾಗಿ ತಿಳ್ಕೊತಾರೆ. ನಾನು ಎಲ್ಲರೂ ನನಗೆ ಎರಡನೇ ಮದುವೆ ಆಗಲಿ ಹೇಳು ಅಂತ ಅಂತಾರೆ. ನನಗಿದೆಲ್ಲ ಯಾಕೆ ಬೇಕು? ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಹೆಂಗೋ ಒಪ್ಪಿಸಿ ಕಷ್ಟನೋ ಸುಖನೋ ನಾನು ಇಲ್ಲೇ ಜೀವನ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅಲ್ಲ, ಹೇಗೆ ಹೇಳ್ತೀರಿ ನೀವು? ಕಷ್ಟನೋ ಸುಖನೋ ನಾನು ಅಲ್ಲೇ ಜೀವನ ಮಾಡ್ತೀನಿ ಅಂತ ಹೇಳಿ. ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡತ್ತೇನೆ, ಮದುವೆ ಆದ್ರೆ ಅದು ನಿಮ್ಮನ್ನ ಅಂತ ಅಂದ್ಕೊಂಡೇನೆ. ಇವಾಗ ನೀವು ಹೇಗೆ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತೀರಿ? ನನಗೆ 1 ತಿಂಗಳು ಟೈಮ್ ಕೊಟ್ಟಿದ್ರಿ, ಇಷ್ಟನೇ ತಾರೀಕು ಇಷ್ಟನೇ ದಿನ ಇಲ್ಲಿ ಬಾ ಅಂತ ಹೇಳಿದ್ರಿ. ನಾನು ಇವಾಗ ಬಂದು ಕಾಯ್ತಾ ಇದ್ದೀನಿ. ನಮ್ಮಮ್ಮ ಹೇಳಿದ್ರು ನಿನಗೆ ಒಂದು ಹುಡುಗಿ ನೋಡಿದ್ದೀನಿ ಮದುವೆ ಆಗಂತೇಳಿ. ಆದ್ರೆ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ರೀ. ಒಂದ್ಸಾರಿ ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ, ಮದುವೆ ಆದರೆ ಅದು ನಿಮ್ಮನ್ನೇ. ಇಲ್ಲ ಅಂದರೆ ನಾನು ಜೀವನ ಪರ್ಯಂತ ಹಾಗೇ ಇರ್ತೀನಿ ಹೊರತು ನಿಮ್ಮನ್ನು ಬಿಟ್ಟು ನಾನು ಬೇರೆ ಹುಡುಗಿನ ಮದುವೆ ಆಗಲ್ಲ. ನೋಡಿ, ಜೀವನದಲ್ಲಿ ಏಳು ಬೀಳು ಅನ್ನೋದು ಸಹಜ. ಹಾಗೆ ಪ್ರೀತಿನೂ ಕೂಡ ಹಾಗೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ. ಹಾಗಂತ ಯಾರು ಇಲ್ಲಿ ಪ್ರೀತಿ ಮಾಡಿದಾರೋ ಒಂದಾಗೇ ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಪ್ರೇಮಿಗಳು ಪ್ರೀತಿನ ಮಾಡಿದ್ದಾರೆ, ಆದರೆ ಮನೆಯವರು ಬಲವಂತಕ್ಕಾಗಿ ಬೇರೆ ಮದುವೆ ಆಗಿರೋದು ಐತಿ. ಹಂಗೆ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಹುಡುಗಿ ಕೈ ಕೊಟ್ಟೋಗಿರೋದು ಐತಿ, ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಹುಡುಗ ಕೈ ಕೊಟ್ಟಿರೋ ಹೋಗಿರೋದು ಐತಿ. ಎಲ್ಲೋ 100%ಅಲ್ಲಿ ಒಂದು 20% ಜನ ಪ್ರೀತಿ ಮಾಡಿ ಮದುವೆ ಆಗಿರ್ಬೋದು. ಇವಾಗಿನ ಕಾಲದಂತೂ ಆಗ್ತಾ ಇದ್ದಾರೆ. ಆದ್ರೆ ನಾವು ಹಳ್ಳಿಯವರಲ್ವಾ, ನಮ್ಮ ಜೀವನದಲ್ಲಿ ಹಾಗೆಲ್ಲ ಆಗಕ್ಕಾಗಂಗಿಲ್ಲ. ಅದರಲ್ಲಿ ನನಗೆ ಮದುವೆ ಬೇರೆ ಆಗೈತಿ. ಅದಕ್ಕೆ ನನಗೆ ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗಲಿ, ನಿಮ್ಮನ್ನು ಮದುವೆ ಆಗಬೇಕಂತಾಗಲಿ ನನ್ನ ಮನಸ್ಸಲ್ಲಿ ಇಲ್ಲ. ಹೇಳೋದನ್ನು ನಿಮಗೆ ಹೇಳಬೇಕು ಅಂತ ಬಂದೀನಿ. ಯಾಕಂದರೆ ಸುಮ್ಮನೆ ನೀವು ನನಗೋಸ್ಕರ ಕಾಯ್ತಾ ಕುಂದ್ರಬಾರ್ದಲ್ವಾ? ಬೇರೆ ಹುಡುಗಿನ ಮದುವೆ ಆಗಿ ನಿಮ್ಮ ಜೀವನ ನೀವು ನೋಡ್ಕೋಬೇಕು ಅಲ್ವಾ? ಹಾಗಾಗಿ ನಾನು ಇಲ್ಲೇ ನಿಮಗೆ ಹೇಳಿದ್ರಾಯ್ತಂತ ಇಲ್ಲಿವರೆಗೂ ಬಂದೀನಿ. ಓಹೋ, ಇವಳ ಏನತ್ತೇಕಿ? ಭಾರಿ ಅದಾಳ ಬಿಡು. ಅಲ್ಲ, ಮದುವೆ ಆಗಿ ಮಳ್ಳಿ ಹಂಗೆ ನಾನು ಮದುವೆ ಆಗೋ ಹುಡುಗನ ಇದನ್ನ ಮಾಡಿ ಅಳೇನಿಕಿ. ಓಹೋ, ಭಾರಿ ಹುಷಾರದಾಳ ಹಂಗಾರ. ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದ್ರ ಅದ್ರಂತ. ಅಲ್ಲ, ಇದಕ್ಕೆ ಬೇಕಾಗೈತಿ ನೋಡಾಕಿನ್ನ ಸಣ್ಣ ಹುಡುಗಿ ಹಂಗೆ ಅದಾಳ, ಆದ್ರೆ ಮದುವೆ ಆಗಿದ್ದಾಳೆ. ಮದುವೆ ಆದ್ಮೇಲೆ ಮತ್ತೊಳ್ಳೆ ಇವನ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅನ್ಕೊಂಡಾಳಿನ್ನ ಇರೋ ಗಂಡಗೆ ಡೈವರ್ಸ್ ಕೊಟ್ಟು. ಅದ ಹಾಳಾದ ಏನ ನೋಡ್ದೆ, ಅದೇ ನನ್ನ ಮಗನ ಬಾಳೆ ಹಾಳು ಮಾಡಕ್ಕೆ ನಿಂತತಿ. ಅದನ್ನು ಸುಮ್ಮನೆ ಬಿಡಬಾರ್ದು ನಾವು. ಅದಕ್ಕೆ ಏನಾರ ಮಾಡಿ ಕೊಲ್ಬೇಕಾಕೇನ. ಇಲ್ಲ ಅಂದ್ರೆ ನಮ್ಮ ಮನೆ ಎಲ್ಲ ಹಾಳು ಮಾಡಿಬಿಡ್ತಾಳಾಕಿ. ಅಯ್ಯೋ ಅತ್ತೆ, ಕೊಲ್ಲೋದು ಮಾತಾಡತ್ತಾರಲ್ಲ. ನಾನು ಹೆಂಗೋ ಪ್ರೀತಿ ಮಾಡಕತ್ತಿದ್ನಲ್ಲ, ಅದಕ್ಕೆ ನೀವು ಮದುವೆ ಆಗಂದ್ರಿ. ಅದಕ್ಕಾಗಿ ನಾನು ಖುಷಿಪಟ್ಟ ಹಿಂಗೆಲ್ಲ ಅಂದ್ರೆ ನೀವೇನು ಕೊಲ್ಲೋದು ಮಾತಾಡಕತ್ರಲ್ಲ. ಮತ್ತು ಏನು ಮಾಡಲಿ, ಸಿಟ್ನ್ಯಾಗ 1-2 ಮಾತು ಬರ್ತಾವು ಹೋಗ್ತಾವು. ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಬಿಡು. ತಡಿ ಸುಮ್ಮನಿರು, ಅವ್ರು ಏನು ಮಾತಾಡ್ತಾರಂತ ಕೇಳಿಸ್ಕೊಂಡು. ನಾವು ಮಾತಾಡಕತ್ರ ಅವ್ರು ಮಾತಾಡೋದು ಏನೂ ಕೇಳಿಸಂಗೇ ಇಲ್ಲ. ಹ್ಞೂ ಆಂಟಿ. ಹಾಗಾದ್ರೆ ನೀವು ನನ್ನ ಮದುವೆ ಆಗಲ್ಲ, ನಿಮ್ಮ ಮನೇಲಿ ಒಪ್ಸಂಗೇ ಇಲ್ಲ, ನೀವು ನನ್ನ ಪ್ರೀತಿನೂ ಮಾಡಂಗಿಲ್ಲ ಅಲ್ವಾ? ಏನು ಮಾಡಲಿ, ಮನಸ್ಸಲ್ಲಿ ಪ್ರೀತಿ ಐತಿ ಅಂದ್ರೆ ನಿಮ್ಮನ್ನು ಮದುವೆ ಆಗ್ಬೇಕಂತಲ್ಲ, ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತಲ್ಲ. ನಮ್ಮ ಅಪ್ಪ ಅಮ್ಮನ ಚಲೋ ನೋಡೋ ಹುಡುಗನ ಜೊತೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನಿ. ಅಪ್ಪ ಅಮ್ಮ ತೋರಿಸೋ ಹುಡುಗನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನಿ. ನಾನೇ ಇಷ್ಟಪಡಬೇಕು, ನನ್ನನ್ನೇ ಇಷ್ಟಪಡಬೇಕು ಅನ್ನೋ ಹುಡುಗನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ಇವಾಗ ನಾನು ಏನು ಮಾಡಲಿ? ನಾನು ಬೇರೆಯವ್ರ ಕೈಗೊಂಬೆ ಆಗಿಬಿಟ್ಟೇನೆ. ಇವಾಗ ನಿಮ್ಮನ್ನು ನಾನು ಹೇಗೆ ಮದುವೆ ಆಗೋಕ್ಕಾಗ್ತೈತಿ? ನೀವೇ ಹೇಳ್ರಿ. ನನ್ನ ಕೊರಳಿಗೆ ಏನಾದ್ರು ತಾಳಿ ಬಿದ್ದಿರಲಿಲ್ಲ ಅಂತಿದ್ರೆ ನಾನಂತೂ ನಿಮ್ಮನ್ನೇ ಮದುವೆ ಆಗ್ತಾ ಇದ್ದೆ. ಆದರೆ ಇವಾಗ ನನ್ನ ಕೊರಳಿಗೆ ತಾಳಿ ಬಿದ್ದಾಗಿದೆ. ಈಗ ನಾನು ನಿಮ್ಮನ್ನು ಹೇಗೆ ಮದುವೆ ಆಗಲಿ? ಅದರಲ್ಲೇನು, ನೀವು ಆ ತಾಳಿನ ಬಿಚ್ಚಾಕಿ ನನ್ನ ಮದುವೆ ಆಗ್ಬೋದಲ್ಲ? ಅಯ್ಯೋ ಆಂಟಿ, ನೋಡ್ರಿ ಹೆಂಗೆ ಅನ್ನಾಗತ್ತಾನ ಅವನು. ಅಲ್ಲ, ಇವನೇನು ತಾಳಿ ಬಿಚ್ಚಾಕಿ ಮದುವೆ ಆಗುವಂತ ಅನ್ನಾಗತ್ತಾನ. ಏನು ಮಾಡೋದು ಇವಾಗ? ಇವನ್ನ ಮಾಡ್ತಾನೆ, ಮನೆಗೆ ಹೋದ್ಮೇಲೆ ಮಾಡ್ತಾನೆ, ಇಲ್ಲ ಆಕೆ ಹಾಳಾದಕ್ಕೆ ಹೋದ್ಮೇಲೆ ಮಾಡ್ತಾನೆ. ಬೇಡ ಇಲ್ಲೇ ಹೋಗಿ ಸರಿಯಾಗಿ ಮಾಡ್ತಾನೆ ಇವನಿಗೆ. ಅಯ್ಯೋ ಅತ್ತೆ, ನಿಂತ್ಕೊಡ್ರಿ, ಇವಾಗ ಹೋಗ್ಬೇಡ್ರಿ. ಒಂಥರ ನಿಂತ್ಕೊಡ್ರಿ, ನೋಡೋಣ ಇನ್ನೂ ಏನು ಮಾತಾಡ್ತಾರಂತ ಕೇಳಿಸ್ಕೊನು. ಹಂಗೆ ಹೋಗ್ಬಿಟ್ರೆ ಮತ್ತೆ ಇಲ್ಲಿಗೆ ಸ್ಟಾಪ್ ಆಗ್ತತಿ. ತಡ್ರಿ. ಏ ರವ್ಯಾ, ಮನಿಗಾರ ಬಾಲ, ನಿನಗೆ ಚಂದಾಗ ಬುದ್ಧಿ ಕಲಿಸ್ತಾನೆ. ಬೇಡ ಇಲ್ಲೇ ಕಲಿಸ್ತಾನೆ. ತಡಿ, ನಿನಗೆ ಮಾಡ್ತಾನೆ ನಿನಗೆ. ನನ್ನ ಮಾತು ಕೇಳಿ ಸ್ವಲ್ಪ. ಅಯ್ಯೋ, ಏನು ಮಾಡ್ತಾ ಇದ್ದೀರಾ ನೀವು? ನೋಡಿ, ನಿಮ್ಮ ಮಾತು ಕೇಳಬೇಕು, ಆದ್ರೆ ನೀವು ಈ ರೀತಿ ಬಂದು ಕೇಳಿ ಅಂತ ಹೇಳೋದಲ್ಲ. ನೀವು ದೂರಿಂದಾನೆ ನನ್ನ ಜೊತೆ ಮಾತಾಡಿ. ಯಾಕಂತಂದರೆ ನನಗೆ ಇವಾಗ ಮದುವೆ ಆಗಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು. ಆದರೂ ನೀವು ಯಾಕೆ ನನಗೆ ಈ ರೀತಿ ಬಲವಂತ ಮಾಡ್ತಾ ಇದ್ದೀರಾ? ನೋಡಿ, ಇಷ್ಟ ಇದೆಯೋ ಇಷ್ಟ ಇಲ್ಲವೋ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಕಷ್ಟನೋ ಸುಖನೋ ನಾನು ಅವ್ರ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೇನಾದರೂ ತೊಂದರೆ ಆಗಿದ್ದರೆ ನನ್ನ ಕ್ಷಮಿಸಿ. ನಿಮಗೆ ನನಗೇನೋ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಲ್ಲ, ನಾನು ಏನು ಚೆನ್ನಾಗಿದ್ದೀನಿ ಅಂತ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾನೇ ಇಲ್ಲ. ಇನ್ನೂ ಬಿಡು, ನಾನು ತುಂಬ ಚೆನ್ನಾಗಿದ್ದೀನಿ, ಸುಂದರವಾಗಿದ್ದೀನಿ. ನನ್ನ ನೋಡಿದ್ರೆ ಎಲ್ಲರೂ ಇಷ್ಟಪಡೋ ಥರ ಇದ್ದೀನಿ ಅಂದರೆ ಅದೊಂದು. ನಾನು ನೋಡಿದ್ರೆ ಮನೆ ಕೆಲಸದವಳು. ನಮ್ಮ ಮನೇಲಿ ನನ್ನ ಅಪ್ಪ ಅಮ್ಮ ಅಷ್ಟೇ ಇರೋದು. ನಮಗೆ ಸಾಲನೇ ಜಾಸ್ತಿ ಇರೋದು. ಅಂಥದ್ರಲ್ಲಿ ನಮಗೆ ಆಸ್ತಿ ಅಂತಸ್ತೂ ಕೂಡ ಏನೂ ಇಲ್ಲ. ನಾನು ನೋಡೋಕ್ಕೂ ಚೆನ್ನಾಗೂ ಇಲ್ಲ. ಸರಿಯಾಗಿ ನಮ್ಗೆ ನೆಟ್ಟಗೆ ಬಟ್ಟೆ ಹಾಕೊಳ್ಳೋದು ಕೂಡ ಗತಿ ಇರಲ್ಲ. ಅಂಥದ್ರಲ್ಲಿ ನೀವು ನೋಡಿದ್ರೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಬರ್ತಾ ಇದ್ದೀರಲ್ಲ, ಯಾಕೆ? ಅಲ್ಲ,
ನಿಮ್ಮ ಮಾತಿನ ಅರ್ಥ ಏನು? ಇಷ್ಟಪಟ್ಟವ್ರನ್ನ ಮದುವೆ ಆಗಬಾರ್ದಾ ಅಥವಾ ಇಷ್ಟಪಟ್ಟವ್ರನ್ನ ಒಪ್ಪಿಸಿ ಮದುವೆ ಆಗೋದು ತಪ್ಪಾ? ನೋಡಿ, ನಿಮ್ಮ ಮನೇಲಿ ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ನಾನು ಮದುವೆ ಆಗ್ತೀನಿ. ನಿಮಗೆ ತಾಳಿ ಕಟ್ಟಿದ್ದಾರೆ ನಿಜ, ಆದರೆ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ಇಲ್ಲ, ಅವ್ರು ಈಗಾಗಲೇ ಇನ್ನೊಂದು ಮದುವೆ ಕೂಡ ಆದರು. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೂ ನೀವು ಇನ್ನೂ ನನ್ನ ಗಂಡನೇ ಅಂತೀರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ ರವಿ ಅವರೇ, ತಪ್ಪು ಸರಿನೋ ನನಗೆ ಗೊತ್ತಿಲ್ಲ. ಅವರು ಇನ್ನೊಂದು ಮದುವೆ ಅಂತೂ ಆದರು. ನನಗೆ ಭಯ ತೋರಿಸಿ, ಅಂಜಿಕೆ ತೋರಿಸಿ ಅವರು ಎರಡನೇ ಮದುವೆನೂ ಆದರು. ಅದಕ್ಕೆ ನನಗೂ ಏನೂ ಮಾಡೋಕ್ಕಾಗಲಿಲ್ಲ, ಯಾರಿಗೂ ಏನೂ ಮಾಡೋಕ್ಕಾಗಲಿಲ್ಲ. ಅವಳು ನಮ್ಮ ಅತ್ತೆ ಅಣ್ಣನ ಮಗಳು, ಅವಳನ್ನೇ ಮದುವೆ ಮಾಡಿಕೊಂಡ್ರು. ಆದರೆ ಇವಾಗ ಒಂದೊಂದೇ ಕಷ್ಟಗಳು ಬರ್ತಾ ಇದೆ. ಅದನ್ನ ಎದುರಿಸಿಲ್ಲದಕ್ಕೆ ನಾನು ಧೈರ್ಯವಾಗಿ ಮುಂದೆ ಹೊಂಟೇನಿ. ಅಂಥದ್ರಾಗ ಈಗ ನಾನು ನಿಮ್ಮನ್ನು ಮದುವೆ ಆಗ್ತೇನಂದ್ರೆ ನಾನು ತಾಳಿ ಕಟ್ಟಿರೋ ಗಂಡ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ನಿಮ್ಮ ಮನೆ, ನಿಮ್ಮ ಸಂಸಾರ ಹಾಳಾಗೋದು ನನಗಿಷ್ಟ ಇಲ್ಲ. ನೀವು ನಿಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲರೂ ಚೆನ್ನಾಗಿರಿ. ನಿಮಗೆ ಒಳ್ಳೆ ಹುಡುಗಿ ಸಿಗಲಿ ಅಂತ ನಾನು ನಿಮ್ಮನ್ನ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಗೆ ಒಳ್ಳೆ ಹುಡುಗಿ ಸಿಗಲಿ, ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ. ನನ್ನನ್ನು ಬಿಟ್ಬಿಡಿ, ನನ್ನನ್ನು ಮರ್ತ್ಬಿಡಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಸರಿನಾ? ನಾನು ಇನ್ನು ಬರ್ತೀನಿ. ನೋಡಿ, ಈಗ ನೀವು ನನಗೊಂದು ಮಾತು ಕೊಡಿ. ನೀವು ಏನು ಕೊಟ್ಟಿದ್ರಿ ಅದನ್ನು ಉಳಿಸ್ಕೋತೀನಿ ಅಂತ ಹೇಳಿದ್ರಿ. ಆದರೆ ಇವಾಗ 1 ತಿಂಗಳಾಯಿತು. ಇವಾಗ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ. ಅಪ್ಪ ಅಮ್ಮನ ಒಪ್ಪಿಸಿ ನಾನು ಈ ತಾಳಿ ಕಟ್ಟಿರೋದನ್ನ ಕಿತ್ತು ಬಿಸಾಕಿ ನಿಮ್ಮ ಜೊತೆ ಮದುವೆ ಆಗ್ತೀನಿ. 1 ತಿಂಗಳಲ್ಲಿ ನನಗಿಷ್ಟ ಆದರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ. ಆದರೆ ಇವಾಗ ನೋಡಿದ್ರೆ ನೀವು ಬೇಡ, ನಾನು ಅವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಈಗ ನಾನು ಏನು ಮಾಡಲಿ ನೀವೇ ಹೇಳಿ. ನಿಮ್ಮನ್ನು ನಂಬ್ಕೊಂಡು ಇಷ್ಟು ದಿನ ನಾನು ಕಾದಿರೋದೇ ತಪ್ಪ? ನಮ್ಮ ಅಪ್ಪ ಅಮ್ಮಂಗೆ ನಾನು ಚಾಲೆಂಜ್ ಮಾಡಿದ್ದೀನಿ, ನಾನು ಮದುವೆ ಆದರೆ ಅದು ಮಧುನೇ ಅಂತ ಹೇಳಿ. ನಾನು ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಮನೆಗಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಂದರೆ ನನ್ನ ಮಾತೆಲ್ಲ ಸುಳ್ಳ? ನನಗೆ ಕೊಟ್ಟಿರೋ ಮಾತುಗಳೆಲ್ಲ ಸುಳ್ಳ? ಹೇಳಿ ಹೇಳಿ ಮಧುವರೇ. ಹೌದು, ನಾನು ನಿಮ್ಗೆ ಹೇಳಿದ್ನಿ. ಆದರೆ ಏನು ಮಾಡಲಿ, ಅವಾಗಿನ ಟೈಮ್ಗೆ ಹೇಳಿದ್ನಿ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿರಲಿಲ್ಲ, ಆಗೋದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ನಿ. ನಾನು ಅವ್ರನ್ನ ಬಿಡಬೇಕು ಅನ್ನೋ ನಿರ್ಧಾರ ಮಾಡಿದ್ನಿ. ಆದರೆ ನಾನು ಅವ್ರನ್ನ ಬಿಡ್ತೀನಿ ಅಂತಂದರೆ, ನಾನು ಅವ್ರಿಗೆ ಡಿವೋರ್ಸ್ ಕೊಡಿ ಅಂತ ಕೇಳಿದ್ರೆ ಅವರು ನಮ್ಮಪ್ಪ ಅಮ್ಮನ್ನ ಸಾಯಿಸ್ತೀನಿ ಅಂತ ಅಂಜಿಕೆ ಹಾಕ್ತಾಯಿದ್ರು ಮತ್ತು ನನ್ನನ್ನು ಕೆಟ್ಟದಾಗ ನೋಡ್ಕೋತಾ ಇದ್ರು. ಆದರೆ ಇವಾಗ ಅಲ್ಲಿ ನಾನೇ ಎದುರಿಸಿ ನಿಂತಿದ್ದೀನಿ. ನಾನೇ ಅಲ್ಲಿ ಅವ್ರಿಗೆಲ್ಲನೂ ಟಕ್ಕರ್ ಕೊಡೋದಕ್ಕೆ ತಯಾರಾಗಿದ್ದೀನಿ. ಅಂಥದ್ರಲ್ಲಿ ನಾನು ಬಂದು ನಿಮ್ಮನ್ನು ಮದುವೆ ಆದರೆ ನನಗೆ ಅವ್ರು ತಾಳಿ ಕಟ್ಟಿ ನನ್ನ ಜೊತೆ ಅವ್ರು ಸಂಸಾರ ಮಾಡಿದ್ದಕ್ಕೆ ಏನು ಬೆಲೆ ಇರುತ್ತೆ ಅಲ್ವಾ? ನೋಡಿರಿ, ನಿಮ್ಗೆ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ, ಒಳ್ಳೆ ಹುಡುಗಿ ಸಿಗ್ತಾಳೆ. ಅದನ್ನು ಬಿಟ್ಟು ನೀವು ನನ್ನಿಂದ ಬರೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸರಿನಾ? ನೀವೇನೋ ಹೇಳ್ಬೋದು ಮಧು, ಆದರೆ ನಿಮ್ಮ ಮಾತುಗಳು, ನೀವು ನನ್ನ ಪ್ರೀತಿ ಮಾಡ್ತೀರಾ ಅನ್ನೋದನ್ನು ಅಷ್ಟೇ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಹೊತ್ತು ಉಳಿದಿರೋದನ್ನೆಲ್ಲ ಯಾವುದನ್ನು ಅದು ತಲೆಗೆ ಹಾಕೋತಾನೂ ಇಲ್ಲ, ಮನಸ್ಸಿಗೆ ಅದು ತಗೋತಾನೂ ಇಲ್ಲ. ನೀವು ಹೇಳ್ತಾ ಇದ್ದೀರಾ ನಿಜ, ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ, ನಿಮ್ಮ ಅಂತಸ್ತಿಗೆ ತಕ್ಕಾಗಿರೋ ಹುಡುಗಿ ಸಿಗ್ತಾಳೆ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಹುಡುಗಿ ಸಿಗ್ತಾಳೆ ಅಂತ. ಆದರೆ ನೀವು ಸಿಗೋದಿಲ್ಲ ಅನ್ನೋದು ಒಂದೇ ಬೇಜಾರು ನನಗೆ. ಬೇರೆಯವಳು ಸಿಗ್ಬೋದು ನಿಜ, ಆದರೆ ನಿಮ್ಮಷ್ಟು ನಾನು ಅವಳನ್ನ ಹಚ್ಕೊಳ್ಳೋಕ್ಕಾಗತ್ತಾ? ನಿಮ್ಮಷ್ಟು ನಾನು ಅವಳನ್ನ ಪ್ರೀತಿ ಮಾಡೋಕ್ಕಾಗತ್ತಾ? ನಿಮ್ಮಷ್ಟು ನಾನು ಅವಳನ್ನ ಆಗಲ್ಲ ರೀ, ಆಗಲ್ಲ, ಅದು ನಿಜವಾಗ್ಲೂ ಆಗಲ್ಲ. ಆಂಟಿ, ಹಾಗಾದರೆ ಅವ್ರನ್ನ ನನ್ನ ಮದುವೆ ಆಗಂಗಿಲ್ಲ. ಸುಮ್ಮನೆ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಾಕತ್ತೀನಿ. ರವಿ ಅವ್ರಿಗೆ ಆಕೆನ ಇಷ್ಟಪಟ್ಟು ಅದಾರ. ನನ್ನ ಮದುವೆ ಆದರೂ ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರ? ಚೆನ್ನಾಗಿರಂಗೇ ಇಲ್ಲ. ನನಗೆ ಮದುವೆ ಬೇಡ ಆಂಟಿ. ಅಯ್ಯೋ ನೀನು ಅವ ಮದುವೆ ಆಗೋದೇ ಇಲ್ಲ ಬಿಡು. ಆ ಕೇಳಿದ್ರೆ ಕೇಳಾಕತ್ತಿ ಇಲ್ಲ, ನಾನು ಈ ಮದುವೆ ಆಗಂಗಿಲ್ಲ ಅಂತೇಳಿ. ಅವ್ನ ಮಾತಷ್ಟೇ ಯಾಕೆ ಹೇಳ್ತೀನಿ ನೀನು? ಅವು ಮಾತಿಗೆ ಅಂತ ಹಂಗೆ ಅವು ಹುಡುಗ್ಯಾರು ಒಪ್ಪೋಲೆ ಅಂತೇಳಿ. ಆಮೇಲೆ ನಾಯಿ ಹಂಗೆ ತಾವ ಬಗ್ಗದ ಹೆಂಡತಿ ಸರಿ ಹಿಡ್ಕೊಂಡು ಓಡಾಡ್ತಾರ. ಬೇಕಿದ್ರೆ ನೋಡಂತ್ಯ, ನಾನು ಬೇಕಿದ್ರೆ ಹಂಗೆ ಮಾಡ್ತಾನೆ. ಏನು? ಹೌದಾ? ಹಾಗಾದ್ರೆ ಸರಿ, ನನಗೇನು ಅಭ್ಯಂತರ ಇಲ್ಲ ಅತ್ತಿ. ನೀನು ಯಾವಾಗ ಅತ್ತಿ ಅಂತೀಯೋ, ಯಾವಾಗ ಅಂಟಿ ಅಂತಿದ್ಯೋ, ನನಗಂತೂ ಒಂದು ತಿಳಿದಂಗಾಗೈತಿ. ಅದು ಹಾಗೆ ಆಂಟಿ, ಯಾವಾಗ ಅಂಟಿ ಅನ್ಬೇಕು ಅನಿಸುತ್ತೆ ಅವಾಗ ಅಂಟಿ ಅಂತೀನಿ, ಯಾವಾಗ ಅತ್ತಿ ಅನಿಸ್ಬೇಕು ಅನಿಸುತ್ತೋ ಅವಾಗ ಅತ್ತಿ ಅಂತೀನಿ. ಏನು ಬೇಜಾರು ಮಾಡ್ಕೋಬೇಡ್ರಿ. ನೀವು ಹೇಳೋದು ಸರಿ, ಆದರೆ ಏನು ಮಾಡೋಣ? ನನಗೆ ಜೀವನದಾಗ ಕಷ್ಟನ ನೋಡ್ಕೊತ ಬಂದೀನಿ. ಇನ್ನೂ ಎಷ್ಟಂತ ಕಷ್ಟ ನೋಡಲಿ. ಹಾಗಾಗಿ ಈ ಸರಿ ನಾನು ಎದುರಿಸಿ ನಿಲ್ಲಬೇಕು. ಕಷ್ಟನ ಕಾಲು ಧೂಳಿನ ಥರ ಒದ್ದು ಬಿಸಾಕಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಹಾಗಂತ ನಾನು ಅವ್ರನ್ನ ಬಿಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಂದರೆ ಇಷ್ಟ ಇದೆಯೋ ಇಲ್ವೋ, ಅವ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ತಾಳಿ ಕಟ್ಟಿದ ಮೇಲೆ ಮುಗಿದು ಹೋಯ್ತು, ಅವರೇ ನನ್ನ ಗಂಡ ಅಂತ ನಾನು ಅಂದ್ಕೊಂಡಿದ್ನಿ. ಯಾವಾಗ ನೀವು ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಾನು ಅದೇ ಮಾತು ಹೇಳಿರೋದು. ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ. ಅಪ್ಪ ಅಮ್ಮ ಇನ್ನೂ ಒಪ್ಪಿಲ್ಲ. ಅಕಸ್ಮಾತ್ ಅವ್ರು ಏನಾದರೂ ಅವ್ರನ್ನ ಒಪ್ಪಿಲ್ಲ, ಅವ್ರನ್ನ ಬಿಟ್ಟು ನೀನು ಬೇರೆ ಮದುವೆ ಆಗು ಅಂತ ಅಂದರೆ ನಾನು ನಿಮ್ಮನ್ನೇ ಆಗ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಹೊರತು, ಅದನ್ನು ಬಿಟ್ಟು ನಾನು ನಿಮ್ಮನ್ನೇ ಆಗ್ತೀನಿ ಅಂತ ನಾನು ಯಾವತ್ತೂ ಹೇಳೇ ಇರಲಿಲ್ಲ. ನಿಜ ಅಲ್ವಾ ರವಿ? ನಿಜ, ನೀವು ಹಾಗೆ ಹೇಳಿದ್ದು. ಆದರೆ ನನ್ನ ಮನಸ್ಸಿನಾಗ ನೀವೇ ಕುಂತು ಬಿಟ್ಟಿರಿ. ಅದನ್ನು ನಾನು ಹೆಂಗೆ ತೆಗೆದು ಹಾಕಲಿ ಹೇಳ್ರಿ? ಹೆಂಗಂದ್ರೆ ಮನಸ್ಸಿಂದ ಕಿತ್ತಾಕಿ ನೀವು ಇನ್ನೊಂದು ಮದುವೆ ಆಗ್ರಿ, ತಾನಾಗೆ ನನ್ನನ್ನು ನೀವು ಮರೆತು ಬಿಡ್ತೀರಿ. ನಾನು ನಿಮ್ಗೆ ನೆನಪಿಗೂ ಬರೋಂಗಿಲ್ಲ. ಮರೆಯೋದಂದ್ರೆ ಅಷ್ಟು ಸುಲಭದ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿರಲ್ಲ ನೀವು. ಹೆಣ್ಮಕ್ಳು ಅಷ್ಟೇ ಅನ್ಸುತ್ತೆ ಅಲ್ಲ?
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು? ಚಲೋ ಬರತ್ತಾವೇನ್ರಿ? ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಿಮ್ಮ ಒಂದು ಲೈಕು ವ್ಯೂಸು ಎಲ್ಲನೂ ಇರಲಿ, ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಹಿಂಗೆ ಇರಲಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಹಂಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಅವ್ರಿಗೂ ಕೂಡ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ, ಹಾಗೆ ನಮ್ಮ ಒಂದು ಚಾನಲ್ಗಳಿಗೆ ಎಲ್ಲದಕ್ಕೂ ಕತೆಗಳಿಗೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ, ಹಾಗೆ ಕತೆ ಹೇಗಿತ್ತು, ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಏನಂತಂದರೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿ ಇಲ್ಲದ ತವರೂರು ಬರ್ತಾ ಇದೆ. ಪ್ಲೀಸ್ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.